ಸೆಪ್ಟೆಂಬರ್ 25 ವಿಶ್ವ ಫಾರ್ಮಸಿಸ್ಟರ ದಿನ. ವಿಶ್ವದಾದ್ಯಂತ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅಂತ ಎಲ್ಲ ಕಡೆ ಆಚರಿಸ್ತಾ ಇದ್ದೀವಿ. ಇದು ಫಾರ್ಮಸಿಸ್ಟ್ ಅಂದರೆ ಔಷಧ ತಜ್ಞರಿಗೋಸ್ಕರ ಇರೋ ದಿನ. ಔಷಧ ತಜ್ಞರ ಮಹತ್ವ ಏನಂದರೆ ನಾವು ಔಷಧಿಗಳನ್ನ ಹೇಗೆ ಉಪಯೋಗಿಸಬೇಕು, ಔಷಧಿಗಳನ್ನ ಹೇಗೆ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು, ಮತ್ತು ಔಷಧಗಳು ಯಾವ ಥರ ಆ್ಯಂಟಿಬಯೋಟಿಕ್ಸ್ ಆಗಲಿ ಬೇರೆ ಮೆಡಿಸಿನ್ ಆಗಲಿ ಓವರ್ ಯೂಸ್ ಆಗೋದ್ರಿಂದ ಬೇರೆ ಬೇರೆ ಥರದ ಅನಾರೋಗ್ಯಗಳು ಉಂಟಾಗ್ತದೆ. ಇದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಔಷಧಿಗಳ ಬಗ್ಗೆ ಮತ್ತು ಔಷಧನ ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೋಸ್ಕರ ಈ ಜಾಥಾವನ್ನು ಆಯೋಜಿಸಿಕೊಳ್ತೀವಿ. ಧನ್ಯವಾದಗಳು. ಇವತ್ತು ವರ್ಲ್ಡ್ ಫಾರ್ಮಸಿಸ್ಟ್ ಡೇ. ಈ ಥೀಮ್ ಇಸ್ ಟು ಥಿಂಕ್ ಹೆಲ್ತ್, ಥಿಂಕ್ ಫಾರ್ಮಸಿಸ್ಟ್. ಅದರಿಂದ ನಾನು ಹೇಳಿದ ಹಾಗೆ ಆಗಲೇ when you have a headache, you think of a pharmacist. When you when you have a toothache, you need a pharmacist. When you have a backache, you need a pharmacist. When you experience the chills, then you need a pharmacist. When you need a pill, then also you need a pharmacist. ಕನ್ನಡದಲ್ಲಿ ಹೇಳಿದಾಗೆ ಆ ಮೂಲೆಯಲ್ಲಿ ಹೋಗಿ ಮೆಡಿಕಲ್ ಸ್ಟೋರ್ ತಗೊಂಬಾರಯ್ಯ ಅಂತಾರೆ. ಫಾರ್ಮಸಿಸ್ಟ್ ಪ್ರೊವೈಡ್ ರೌಂಡ್ ದಿ ಕ್ಲಾಕ್ ಸರ್ವಿಸ್. ಎಷ್ಟೋ ಬಾರಿ ಅವರ ಹೆಂಡತಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೋಡ್ಲಿಕ್ಕೆ ಕೂಡ ಪೋಷಿಸಿರಲ್ಲ, ಊಟ ನೆಟ್ಟಿಗೆ ಮಾಡಲಿಕ್ಕೂ ಪೋಷಿಸಿರಲ್ಲ. ಬಟ್ ವಿ ಪ್ರೊವೈಡ್ ಹೆಲ್ತ್ ಟು ದಿ ಜನರಲ್ ಪಬ್ಲಿಕ್. ಆ್ಯಂಡ್ ದಿಸ್ ಟೈಮ್ ದ ಥೀಮ್ ಆಫ್ ದಿ FIP, ದಿ ಇಂಟರ್ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಫೆಡರೇಷನ್, ಇಸ್ ಟು ಥಿಂಕ್ ಹೆಲ್ತ್, ಥಿಂಕ್ ಫಾರ್ಮಸಿಸ್ಟ್ ಅನ್ನೋ ಥರ ಒಂದು ಗ್ಲೋಬಲ್ ಥೀಮ್ ಕೊಟ್ಟಿದ್ದಾರೆ. ಅದು ಏನಂತ ಹೇಳಿದ್ರೆ, ಇನ್ ಆರ್ಡರ್ ಟು highlight the vital role of pharmacists in the healthcare sector, and also to promote the pharmacists to recognize their various services and to really ensure that they are given the due place in society. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿ ನನ್ನ ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ, ಇಷ್ಟೇ ಸಾಕು. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ವಾಕಥಾನ್ ಅರೇಂಜ್ ಮಾಡಿದ್ದೀವಿ. ವಿಚ್ ವಿಲ್ highlight and sensitize the public and create awareness among the public at large about the role of pharmacists, and also regarding Alzheimer's disease. World Alzheimer's Day is on 21st September. ಅದು ಮತ್ತು ಇದು ಕ್ಲಬ್ ಮಾಡಿ ಕಂಬೈನ್ ಮಾಡಿದ್ದಾರೆ. ಶಾರದಾ ವಿಲಾಸ್ ಕಾಲೇಜ್ ಆಫ್ ಫಾರ್ಮಸಿ ಆರ್ಗನೈಸ್ಡ್ ಎ ವೆರಿ ಫ್ಯಾಂಟಾಸ್ಟಿಕ್ ವಾಕಥಾನ್. ಇಟ್ ಇಸ್ ರಿಯಲಿ ನೈಸ್ ಆಫ್ ದೆಮ್. ಐ ವಿಶ್ ಎವ್ರಿಬಡಿ ಹ್ಯಾಪಿ ವರ್ಲ್ಡ್ ಫಾರ್ಮಸಿಸ್ಟ್ ಡೇ and the best of health to each one of you. Thank you. ರಘುಲಾಲ್ ರಾಘವನ್ ಅವರು ಭಾಗವಹಿಸಿದರು, ನಮ್ಮ ರಘುಲಾಲ್ ಮೆಡಿಕಲ್ಸ್ನ CEO. ನಂತರ ಶಾರದಾ ವಿಲಾಸ್ ಸಂಸ್ಥೆಗಳ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆದಂಥ ನರಸಿಂಹ ಅವರಿದ್ದರು. ಜೊತೆಗೆ ನಮ್ಮ ಈ ಅಲ್ಝೈಮರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಗಣೇಶ್ ಅವರಿದ್ದಾರೆ. ಸೆಕ್ರೆಟರಿ ಅವರಾದಂಥ ಗಣೇಶ್ ರಾವ್ ಅವರಿದ್ದಾರೆ. ಆಮೇಲೆ ವಿದ್ಯಾರ್ಥಿಗಳು, ಫ್ಯಾಕಲ್ಟೀಸು, ಶಾರದಾ ವಿಲಾಸ್ ಕಾಲೇಜ್ ಆಫ್ ಫಾರ್ಮಸಿ, ಹಲವು ಪದಾಧಿಕಾರಿಗಳು, ARDSI ಆರ್ಗನೈಸೇಷನ್ನ ಪದಾಧಿಕಾರಿಗಳು ಇವತ್ತು ಭಾಗವಹಿಸಿದ್ದಾರೆ. ಥ್ಯಾಂಕ್ ಯು. ಈಗಾಗಲೇ ಹೇಳಿದಾಗೆ ಇವತ್ತು ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಮತ್ತು ವರ್ಲ್ಡ್ ಅಲ್ಝೈಮರ್ ಮಂತ್ ಎರಡೂ ಕಾರ್ಯಕ್ರಮದ ಒಂದು ಮೆಮೊರಿ ವಾಕ್ನ ಆಯೋಜನೆ ಮಾಡಲಾಗಿತ್ತು. ಈ ಎರಡೂ ಸಂಘಟನೆಗಳು ರಾಷ್ಟ್ರದಾದ್ಯಂತ ತಮ್ಮದೇ ಆದಂಥ ರೀತಿಯಲ್ಲಿ ದೇಶಕ್ಕೆ ಮತ್ತು ವಿಶ್ವಕ್ಕೆ ಕೊಡುಗೆಗಳು ಕೊಡ್ತಾ ಬರ್ತಿದೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಫಾರ್ಮಾಸಿಸ್ಟ್ಗಳನ್ನ ಮತ್ತು ಅವರ ಏನು ಕಷ್ಟ ಸುಖಗಳಿರುತ್ತೆ ಅದನ್ನು ಅವನು ನೆನಪು ಮಾಡಿಕೊಳ್ಳಿಕ್ಕೆ ಇದೊಂದು ಕಾರ್ಯಕ್ರಮ ವೇದಿಕೆ ಆಗುತ್ತೆ. ಅದೇ ರೀತಿಯಲ್ಲಿ ವರ್ಲ್ಡ್ ಅಲ್ಝೈಮರ್ ಮಂತ್ ನಮಗೆ ಗೊತ್ತಿರೋ ಹಾಗೆ ಮರೋರೋಗದ ಒಂದು ಸಮಸ್ಯೆ ಇರೋವಂಥವ್ರಿಗೆ ಯಾವ ರೀತಿ ನೋಡ್ಕೊಳ್ಬೇಕಾಗತ್ತೆ, ಅದು ಬರದೇ ಇರೋ ಹೇಗೆ ಅದನ್ನು ನಿಯಂತ್ರಣ ಮಾಡ್ಬೋದು, ಅದರ ಬಗ್ಗೆ ನಾವು ಜನಜಾಗೃತಿಯನ್ನು ಮೂಡಿಸ್ತಾ ಬರ್ತಾಯಿದ್ದೀವಿ. ಇವತ್ತು ಆ ಎರಡೂ ಕಾರ್ಯಕ್ರಮದ
ಮೆಮೊರಿ ವಾಕ್ ಕನ್ಕ್ಲೂಡ್ ಆಗಿದೆ. ನನ್ನ ಹೆಸರು ಗಣೇಶ್ GS ಅಂತ, ARDSIನ ಉಪಾಧ್ಯಕ್ಷ. ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ. ನಮ್ಮ ಈ ವರ್ಲ್ಡ್ ARDSIಯಿಂದ ಈ ಮಂತಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೋತೀವಿ. ಅದೇ ಥರ ಇವತ್ತು ಮೆಮೊರಿ ವಾಕ್ ಅಂತ ನಡೀತು. ಈಗ ಅದಕ್ಕೆ ಇದು ಆಲ್ಝೈಮರ್ಸ್ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು. ಇದನ್ನು ರಾಘವನ್ ಅವರು ಫ್ಲಾಗ್ ಹಾಯ್ಸ್ ಮಾಡಿ ನಡೆಸ್ಕೊಟ್ರು. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಹೆಸರು ಸರ್? KR ಗಣೇಶ್ ರಾವ್ ಅಂತ, ನಾನು ARDSI ಸೆಕ್ರೆಟರಿ.